ಹಲೋ, ನಾನು ನಿಮ್ಮ ಚಂದ್ರ ಮುಳ್ಕಡ್ವಿ. ಬೆಳಿಗ್ಗೆ ಹೇಳಿದ ಹಾಗೆ ಆಯಿತು. ಹ್ಯಾಟ್ಸ್ ಆಫ್ ಟು ರಿಷಬ್ ಪಂತ್. ಟೋ ಫ್ರ್ಯಾಕ್ಚರ್ ಆಗಿದೆ. ರಿಕವರಿಗೆ ಕನಿಷ್ಠ ಪಕ್ಷ 2 ತಿಂಗಳು ಬೇಕೇ ಬೇಕು. ಪಂತ್ ತಮ್ಮ ಫಿಯರ್ಲೆಸ್ ಬ್ಯಾಟಿಂಗ್ನಿಂದ ಆನ್ ಫೀಲ್ಡ್ ಮ್ಯಾನರಿಸಮ್ಸು, ಚಿಟ್ ಚಾಟ್ ಮೂಲಕ ಎಷ್ಟು ಪಾಪ್ಯುಲರ್ ಆಗಿದ್ದಾರೆ ಅಂತಂದ್ರೆ, ಹಾಸ್ಪಿಟಲ್ಲಿ ಇರಬೇಕಾಗಿದ್ದವರು ಕುಂಟುಕೊಂಡು ಸ್ಟೆಪ್ಸ್ ಹಿಡಿದು ಬ್ಯಾಟಿಂಗ್ಗೆ ಬರ್ತಾ ಇರೋದು ನೋಡಿ ಎಲ್ರಿಗೂ ಶಾಕ್ ಆಯಿತು. ಹೋಲ್ ಸ್ಟೇಡಿಯಂ, ಇಂಗ್ಲೀಷ್ರಾಗಲಿ ಭಾರತೀಯ ಮೂಲದವರಾಗಲಿ, ಎದ್ದು ನಿಂತು ಚಪ್ಪಾಳೆ ತಟ್ಟಿದ್ದು ಬಹಳ ಹೃದಯ ಸ್ಪರ್ಶಿ ಆಗಿತ್ತು. ಲಿಟ್ರಲಿ ಒಂದೇ ಕಾಲ ಮೇಲೆ ನಿಂತ್ಕೊಂಡು ಜೋಫ್ರಾ ಆರ್ಚರ್ಗೆ ಸ್ಲಾಗ್ ಸ್ವೀಪ್ 6 ಹೊಡೆದದ್ದು, ನಂತರ ಹಾಫ್ ಸೆಂಚುರಿ ಬಾರಿಸಿದ್ದು. ಇನ್ಮೇಲೆ ವಿಶ್ವದ ಯಾವುದೇ ಮೂಲೆಯಲ್ಲಿ ಪಂತ್ ಟೆಸ್ಟ್ ಆಡ್ತಾ ಇದ್ದಾರೆ ಅಂತಂದ್ರೆ ಖಂಡಿತವಾಗಿಯೂ ಸೋಲ್ಡ್ ಔಟ್ ಆಗುತ್ತದೆ ಅಲ್ವೇ? ರಿಷಬ್ ಪಂತ್ ಅವ್ರಿಗೆ ರಿಪ್ಲೇಸ್ಮೆಂಟ್ ಆಗಿ ಬರಬೇಕಾದಂತ ಇಶಾನ್ ಕಿಶನ್ ಅವ್ರಿಗೆ ಆಂಕಲ್ ಇಂಜುರಿ ಆಗಿದೆ. ಹೀಗಾಗಿ ತಮಿಳುನಾಡಿನ ಎಕ್ಸ್ಪೀರಿಯನ್ಸ್ಡ್ ವಿಕೆಟ್ ಕೀಪರ್ ಬ್ಯಾಟರ್ ಅಂತ ಜಗದೀಶನ್ ಅವರಿಗೆ ಕಾಲಪ್ ಬರ್ಬೋದು. ಭಾರತೀಯ ಕ್ರಿಕೆಟ್ನ ವೈಶಿಷ್ಟ್ಯ ಏನಂತಂದ್ರೆ, ಈಗ ಫ್ರಿಂಜ್ ಪ್ಲೇಯರ್ಸ್ ಇರ್ತಾರಲ್ಲ, ಅವರೆಲ್ಲರೂ ಯಾವಾಗಲೂ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿರ್ಬೇಕು. ಮ್ಯಾಚಿನ ಹಿಂದಿನ ದಿನವೇ ಅವ್ರಿಗೆ ಕಾಲಪ್ ಬರ್ಬೋದು. ನೆಟ್ಸ್ನಲ್ಲಿ ಇಂಜುರಿ ಆಗೋದಕ್ಕಿಂತ ಈಗ ಹೆಚ್ಚಾಗಿ ಜಿಮ್ನಲ್ಲಿ, ವಾಲಿಬಾಲ್ ಆಡುವಾಗ, ಫುಟ್ಬಾಲ್ ಆಡುವಾಗಲೇ ಹೆಚ್ಚಿಗೆ ಇಂಜುರೀಸ್ ಆಗೋದನ್ನು ನಾವು ನೋಡ್ತಾ ಇದ್ದೀವಿ. ಈಗ ಕನ್ಕಷನ್ ಸಬ್ಸ್ಟಿಟ್ಯೂಟ್ ತರಹ ಫ್ರ್ಯಾಕ್ಚರ್ ಸಬ್ಸ್ಟಿಟ್ಯೂಟ್ ಯಾಕೆ ಕೊಡಬಾರ್ದು, ಅದ್ರ ಬಗ್ಗೆ ಚರ್ಚೆ ಆಗಲೇಬೇಕು. ಇನ್ನು ಈ ಮ್ಯಾಚ್ನಲ್ಲಿ ಕಮ್ ಬ್ಯಾಕ್ ಮಾಡಬೇಕಂತಂದ್ರೆ ಬಿಗ್ ಬೆನ್ ಸ್ಟೋಕ್ಸ್ ತರ ಬಾಲಿಂಗ್ ಎಫರ್ಟ್ ನಮ್ಮ ಬೌಲರ್ಸ್ ಇಂದ ಬೇಕೇ ಬೇಕು ಅಲ್ವೇ? ಏನಂತೀರ?